ಭಗವದ್ಗೀತೆ ಅಭಿಯಾನ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಚರ್ಚೆಗಳಾಗಿದೆ. ಬನ್ನಿ ಮತ್ತೆ ಚರ್ಚೆನ ಮುಂದುವರಿಸ್ತಾ ಇದ್ದೀನಿ ಚಕ್ರವರ್ತಿ ಸೂಲಿಬೆಲೆಯವರ ಜೊತೆಗೆ ರಾಮಯ್ಯಸರು ಕೂಡ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಅವ್ರ ಜೊತೆ ನಂತರ ಮಾತಾಡೋಣ. ಚಕ್ರವರ್ತಿಗಳೇ, ಎಲ್ಲದನ್ನೂ ಕೇಳಿದಾಗ ಏನು ಅನಿಸುತ್ತೆ ತಮಗೆ? ತಾವು ಹೇಳೋ ಪ್ರಕಾರ ನೀವು ಆರಂಭದಲ್ಲಿ ಒಂದು ಪಾಯಿಂಟನ್ನು ಹೇಳಿದ್ರಿ, ತಾವು ಅಲ್ಲಿ ತುಂಬ ರೂಢಾಗಿ ನಡವಳಿಕೆ ಮಾಡಿದ್ರಲ್ಲಿ ಯಾರೋ ಹೋಗಿ ಸ್ವಾಮೀಜಿಗಳ ಪೀಠಕ್ಕೆ ಒದ್ರು ಅಂತ. ನೋಡಿ, ಬೇರೆ ಪಕ್ಷಕ್ಕೆ ಸೇರಿರ್ಬೋದು, ಚಿಂತನೆಗಳು ಬೇರೆ ಆಗಿರ್ಬೋದು, ಆದ್ರೆ ಗೊತ್ತಾ ಸ್ವಾಮೀಜಿಗಳ ಬಗ್ಗೆ ತುಂಬಾ ಗೌರವ ಇದೆ. ದತ್ತ ಅವ್ರು ಹೇಳ್ತಾ ಇದ್ರು, ಹಸಿರಿನ ಸ್ವಾಮೀಜಿ ಅಂತ ಹೇಳ್ಬಿಟ್ಟು ಕೈ ಎತ್ತಿ ಮುಗಿತಾರೆ ಅವ್ರಿಗೆ ಅಂತ ಕೂಡ ಬಹಳ ಸಂದರ್ಭಗಳಲ್ಲಿ ಹೋಗಿನಿ, ಕಾರ್ಯಕ್ರಮಗಳಿಗೆ ಹೋಗಿನಿ ಅಂತಾರೆ. ಸೊ ಇದೆಲ್ಲದರ ಜೊತೆಗೆ ತಾವು ಹೇಳಿದ್ರಲ್ಲಿ ಏನಾದರೂ ಹುರುಳಿದೆಯಾ ಅಥವಾ ಅದು ಸತ್ಯಕ್ಕೆ ದೂರವಾಗಿರುವಂಥ ಸಂಗತಿನ ಅಲ್ಲ? ಇದನ್ನ ನೇರವಾಗಿ ಮಾತಾಡ್ಸ್ಕೊಂಡ್ಬಿಡ್ಬೋದಲ್ಲ. ಇವತ್ತು ಮೀಡಿಯಾ ಎಷ್ಟು ಬೆಳೆದಿದೆ ಅಂತಂದ್ರೆ, ಯಾರು ಹೇಳಿದ್ ಸತ್ಯನೋ ಸುಳ್ಳು ಅಂತ ಹೇಳಲಿಕ್ಕೆ ನಾವಿನ್ನೊಂದು ವರ್ಷ ಕಾಯ್ಬೇಕಾಗಿಲ್ಲ. ಅಲ್ಲಿದ್ದವರು, ಖುದ್ದು ನೋಡಿದವರು ಇದ್ದವರು ಬೇಕಾದಷ್ಟು ಜನ ಇದ್ದಾರೆ. ಇದಾಗಲೇ ಪೊಲೀಸ್ ಸ್ಟೇಷನ್ನಲ್ಲೂ ಕೂಡ ಇದ್ರ ಬಗ್ಗೆ ದಾಖಲಾಗಿದೆ, ಅದ್ರ ಕುರಿತಂತ ಚಿಂತನೆ ಆಗಿದೆ. ಆದರೆ ಇಲ್ಲಿ ವಿಚಾರ ಇರೋದು ಭಗವದ್ಗೀತೆ ಕುರಿತಂತೆ ಒಂದು ವಿಶೇಷವಾದ ಚರ್ಚೆ ಶುರುವಾಗಿ ಹೋಗಿದೆ. 14 ಮತ್ತು 15 ಅಧ್ಯಾಯ ಬೋಧಿಸ್ತಿದ್ದಾರೆ. ನೀವು ಸುಮ್ಮನೆ ಒಂದ್ಸಲ ಗಮನಿಸಿದ್ರೆ ಗೊತ್ತಾಗುತ್ತೆ. ಬಹಳ ಬಾರಿ ನಮ್ಮವರು ಗಲಾಟೆ ಮಾಡಬೇಕಾದ್ರೆ ಓದ್ಕೊಂಡೇ ಇರೋಣ, ನಾನು ಬಹಳ ಬಾರಿ ನೋಡ್ತೀನಿ ಇದನ್ನ, ಅದ್ರ ವಿಚಾರವೇ ತಿಳ್ಕೊಂಡಿರಲ್ಲ. 14ನೇ ಅಧ್ಯಾಯ ಗುಣತ್ರಯ ವಿಭಾಗ, 3 ಗುಣಗಳ ಕುರಿತಂತ ಚಿಂತನೆ. 15ನೇ ಅಧ್ಯಾಯ ಪುರುಷೋತ್ತಮ ಯೋಗ. ಈ ಎರಡೂ ಕೂಡ ಒಬ್ಬ ವಿದ್ಯಾರ್ಥಿಗೆ ತನ್ನ ಗುಣಗಳನ್ನ ಅವಲೋಕನ ಮಾಡಿಕೊಳ್ಳಲಿಕ್ಕೆ, ತಾನು ಎತ್ತರಕ್ಕೆ ಬೆಳಿಲಿಕ್ಕೆ ಬೇಕಾದಂತ ಮ್ಯಾನೇಜ್ಮೆಂಟೇರಿಯಲ್ ಪ್ರಿನ್ಸಿಪಲ್ಸ್. ಅನುಮಾನವೇ ಇಲ್ಲ, ಭಗವದ್ಗೀತೆಯನ್ನ ಜಗತ್ತಿನಾದ್ಯಂತ ಕಾಲೇಜುಗಳಲ್ಲಿ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಜೋಡಿಸ್ಕೊಳ್ಬಹುದಾದರೆ, ಬೆಂಗಳೂರಿನ IIM-ನಲ್ಲಿ 4 ಜನ ವಿದ್ಯಾರ್ಥಿಗಳು ಸೇರ್ಕೊಂಡು ಒಬ್ಬ ಮಹಾದೇವನ್ ಅನ್ನುವಂಥ ಪ್ರೊಫೆಸರ್ ಜೊತೆ ಸೇರ್ಕೊಂಡು ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ನ ಹೆಕ್ಕಿ ತೆಗಿಬಹುದಾದರೆ, ಶಾಲೆಯ ಮಕ್ಕಳಿಗೆ ಭಗವದ್ಗೀತೆಯ ಒಂದು ಸಮರ್ಥ ಚಿಂತನೆಯನ್ನು ಕೊಟ್ಟು ಯಾಕೆ ಅವರೊಳಗೆ ಹೊಸ ದೃಷ್ಟಿಕೋನ ಕೊಡಬಾರದು ಅನ್ನೋದು ನನಗೆ ಈ ಪ್ರಶ್ನೆಗೆ ಏನ್ ಹೇಳ್ತಾರೆ ಅಂತ ಅರ್ಥ ಆಗೋದಿಲ್ಲ. ಒಂದು ಭಗವದ್ಗೀತೆ, ನೀವು ಭಗವದ್ಗೀತೆಯನ್ನ ಸುಮ್ಮನೆ ಯೋಚನೆ ಮಾಡಿ ರಂಗನಾಥ್, ತುಂಬಾ ಸುಮ್ಮನೆ ಸಹಜವಾಗಿ ಯೋಚನೆ ಮಾಡಿ. ಒಂದು ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ ನೀವು ತಗೊಂಡ್ರೆ, ಅರ್ಜುನ ಸಂಪೂರ್ಣವಾಗಿ ಬಿದ್ದೋಗಿರುವಂತ ಒಬ್ಬ ವ್ಯಕ್ತಿ, ಅವನನ್ನ ಪೂರ್ಣ ಪ್ರಮಾಣದಲ್ಲಿ ಎತ್ತಿ ನಿಲ್ಲಿಸಿ ಸಮರ್ಥವಾದ ಯೋಧನನ್ನಾಗಿ ಮಾಡಬಲ್ಲಂತ. ಕೊನೆಗೂ ಹೇಳೋದೇನು, ಯುದ್ಧ ಮಾಡುವಂತಲ್ಲ, ಯಥೇಚ್ಛಸಿ ತಥಾಕುರು, ಇಷ್ಟನ್ನು ಹೇಳಿದಿನಪ್ಪ, ನಿನಗೆ ಏನ್ ಬೇಕೋ ಅದನ್ನು ಮಾಡು ಅಂತ ಹೇಳಬಲ್ಲಂತ ಒಂದು ಅದ್ಭುತವಾದ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ ನ ನೀವು ಹೇಳಬೇಕಾದ್ರೆ ಶಾಲೆಗೆ ನೀವು ಏನನ್ನು ಬೇಕಿದ್ರು ಹೇಳ್ಬೋದು. ಈ ಥಾಟ್ ಅನ್ನು ಕೊಡಬಾರದು ಅಂದ್ರೆ ಹೇಗೆ ಅಂತ ನನಗೆ ಅರ್ಥ ಆಗಲ್ಲ. ರಂಗನಾಥ್, ಚಕ್ರವರ್ತಿ ಅವರು ಹೇಳ್ತಾ ಇರೋದು ನಾನು ಬಹಳ ಆಸಕ್ತಿಯಿಂದ ಅರ್ಥ ಮಾಡ್ಕೊಂಡಿದ್ದೀನಿ. ನಾನು ಒಂದೇ ಒಂದು ಸಣ್ಣ ಸರಳ ಪ್ರಶ್ನೆ ಚಕ್ರವರ್ತಿ ಅವ್ರು ಕೇಳ್ತೀನಿ. ಚಕ್ರವರ್ತಿ ಅವರೇ, ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಶಿಕ್ಷಣ ಸಚಿವರಾಗಿ ಅನ್ನೋಕ್ಕಿಂತ BJP ಸರ್ಕಾರ ಬಂದರೆ ಅಥವಾ ರಾಜ್ಯಪಾಲರ ಆಡಳಿತದಲ್ಲಿ ಎಲ್ಲೋ ಆಗಿರಲಿ, ಈಗ ಇದ್ರದ್ದೊಂದು ಭಗವದ್ಗೀತೆ ಬೋಧನೆ ಮಾಡಬೇಕು, ಅಭಿಯಾನ ಮಾಡಬೇಕು, ಮಕ್ಕಳಿಗೆ ಹೇಳಬೇಕು ಭಗವದ್ಗೀತೆ. ನಾವು ಒತ್ತು ಹೇಳ್ತಾ ಇದ್ದೀರಿ, ಮಕ್ಕಳುಗಳಿಗೆ ಹೇಳಿ ಅವ್ರನ್ನ ಸತ್ಪ್ರಜೆಗಳನ್ನಾಗಿ ಮಾಡಬೇಕು ಅಂತ ಹೊರಟಿದೆ. ಸರಿ, ಹಿಂದೆ ಇಷ್ಟು ಬರೀ ಕರ್ನಾಟಕ ಸೀಮಿತವಾಗಿ 56ರಿಂದ ಇಲ್ಲಿವರೆಗೆ ಇದಂತೂ ಏನು ನಡೆದಿತ್ತಿಲ್ವೋ, ಯಾವ ಶಾಲೆಗಳಲ್ಲಿ ಈ ಥರ ಸರ್ಕ್ಯುಲರ್ ಹೊರಡಿಸಿ ಮಕ್ಕಳಿಗೆಲ್ಲ ಹೇಳ್ಕೊಳ್ಳಿ, ಮಕ್ಕಳಿಗೊಂದು ಸತ್ಪ್ರಜೆ ಮಾಡಿ ಅಂತ ಹೇಳಿತ್ತಿಲ್ಲ. ಕರ್ನಾಟಕ ರಾಜ್ಯ ಆಳಿರೋರು, ಜನಪ್ರತಿನಿಧಿಗಳಾಗಿರೋರು, ನಾಗರಿಕರಾಗಿರೋರು, ತಮ್ಮ ಕ್ಷೇತ್ರಗಳಲ್ಲಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿರುವಂಥವ್ರು, ಶಿಕ್ಷಣ, ಸಾಮಾಜಿಕ, ಆರ್ಥಿಕ ಚಟುವಟಿಕೆಗಳು ಮಾಡ್ಕೊಂಡ್ಬಂದಿರೋರು, ಇವರೆಲ್ಲರೂ ಕೂಡ ಈ ಕರ್ನಾಟಕ ರಾಜ್ಯಕ್ಕೆ ಏನಾದ್ರು ಹಾನಿ ಮಾಡಿದಾರೋ ಅವರೆಲ್ಲ ದುಷ್ಟ ಪ್ರಜೆಗಳಾಗ್ಬಿಟ್ಟು ಈ ಕರ್ನಾಟಕ ರಾಜ್ಯನ ಇಷ್ಟು ವರ್ಷಗಳವರೆಗೆ ಹಾಳು ಮಾಡಿದ್ರಪ್ಪ, ಈಗ ನಾವು ನೆಟ್ಟಕ್ಕೆ ಮಾಡಬೇಕು ಅಂತ ಪ್ರಶ್ನೆ. ಅಂದರೆ ನನ್ನ ಮೂಲಭೂತವಾದಂಥ ವಾದ, ಎಸ್, ನಿಮ್ಮ ಭಗವದ್ಗೀತೆ ಒಳಗಡೆ ಅಂಥ ವಿಷಯಗಳೆಲ್ಲ ಇದ್ದರೆ ಮೊದಲು ಆ ಪಾಠನ ನೀವು ಮಕ್ಕಳಿಗೆ ಹೇಳ್ಕೊಡಕ್ಕೆ ಹೋಗಬೇಡಿ ಸ್ವಾಮಿ. ಮೊದಲು ಈ ಜನಪ್ರತಿನಿಧಿಗಳಾಗಿದ್ದಾರಲ್ಲ, ಆಡಳಿತಗಾರರಾಗಿದ್ದಾರಲ್ಲ, ಅಧಿಕಾರಿಗಳಾಗಿದ್ದಾರಲ್ಲ, ಅಂಥವ್ರಿಗೆ ಬೇಕಾದ್ರೆ ಒಂದು ಕಡೆ ನೀವೆಲ್ಲರೂ ಒಂದು ಕಡೆ ಕೂರಿಸಿ ನೀವು ಯಾವ ಥರದಲ್ಲಾರ ಅವ್ರಿಗೆ ಬೋಧನೆ ಮಾಡಿ ಮೊದಲು ನೀವು ನೆಟ್ಗಾಗ್ರಯ್ಯ. ನೀವು ನೆಟ್ಗಾಗ್ಬಿಟ್ಟು ಮೇಲ್ಗಡೆಯವರೆಲ್ಲ ನೆಟ್ಗಾದರೆ ಅದೇ ಆಟೋಮ್ಯಾಟಿಕ್ಕಾಗಿ ಮಕ್ಕಳಿಗೆಲ್ಲ ಮಾರ್ಗದರ್ಶನ ಆಗುತ್ತೆ ಅಂತ. ಯಾಕೆಂದರೆ ಭಗವದ್ಗೀತೆಯಲ್ಲಿ ಒಂದು ಬರುತ್ತೆ, ನನಗೆ ಗೊತ್ತಿಲ್ಲ ಸಂಸ್ಕೃತ ಬರೋದು, ನಾನು ಕನ್ನಡ ಮೀಡಿಯಂ ಹುಡುಗ, ಆದರೆ ಭಗವದ್ಗೀತೆಯಲ್ಲಿ ಒಂದು ಬರುತ್ತೆ, ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ, ಸಂಗಾತ್ ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧೋಭಿಜಾಯತೆ, ಕ್ರೋಧಾತ್ ಭವತಿ ಸಮೋಹ, ಸಮೋಹಾತ್ ಸ್ಮೃತಿ ವಿಭ್ರಮಃ, ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ, ಬುದ್ಧಿನಾಶಾತ್ ಪ್ರಣಶ್ಯತಿ ಅಂತ ಬರುತ್ತೆ. ಕರೆಕ್ಟಾ ಸರ್? ಅದಷ್ಟು ಕರೆಕ್ಟ್ ಅಲ್ಲ ಸರ್? ಅದರೊಳಗಡೆ ಸ್ಪಷ್ಟವಾಗಿ ಹೇಳ್ತಾರೆ ನೋಡಯ್ಯ, ಮೂಲ ಕಾರಣ ಇರುವುದೇ ದುರಾಸೆ, ವಿಷಯಾಸಕ್ತಿ. ಅಳಬೇಕು, ಇದು ಬೇಕು, ದುಡ್ಡು ಬೇಕು, ಕಾಸು ಬೇಕು, ಅಧಿಕಾರ ಬೇಕು, ವಿಷಯಾಸಕ್ತಿ. ಆ ವಿಷಯಾಸಕ್ತಿಯಿಂದ ಹುಟ್ಟುವುದೇ ಕಾಮ, ಕಾಮದಿಂದ ಕ್ರೋಧ. ಆ ಕ್ರೋಧ ಬಂತು ಅಂತಂದರೆ ವಿವೇಚನಾ ಶಕ್ತಿ ಹೊರಟೋಗುತ್ತೆ. ಯಾವ ಸರಿ, ಯಾವ ತಪ್ಪು, ಯಾವ ನಿರ್ಧಾರ ಮಾಡಬೇಕು, ಯಾವ ನಿರ್ಧಾರ ಮಾಡಬಾರ್ದು, ಆ ವಿವೇಚನಾ ಶಕ್ತಿ ಹೊರಟೋಗುತ್ತೆ.
ಒಂದ್ಸಲ ಆಡಳಿತಗಾರನಿಗಿಂತ ವಿಷಯಾಸಕ್ತಿ ಬಂದು ಕಾಮಾಸಕ್ತಿ ಬಂದು ಅಲ್ಲ, ಅಂದ್ರೆ ಅದನ್ನೇ ಬಸವಣ್ಣ ಎಷ್ಟು ಅದ್ಭುತವಾಗಿದೆ ಅಂದ್ರೆ ಅವ್ರ ವಿಚಾರ ಎಷ್ಟು ಚೆನ್ನಾಗಿದೆ ಅಂದ್ರೆ ನಾನು ಇದನ್ನೇ ಹೇಳಿ ಹೇಳ್ತಿರೋದು. ಅದಕ್ಕೆ ಬಸವಣ್ಣ ಹೇಳ್ಬಿಟ್ಟ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ. ಆದ್ರೆ ಚಕ್ರವರ್ತಿಯವರು ಮತ್ತು ಸಿ ಟಿ ರವಿಯವರು ದತ್ತರು ಸೇರ್ಕೊಂಡ ಹಾಗೆ ನಾನು ಹೇಳೋದು, ಈ ಪಾಠನ ಮೊದಲು ನೀವೇನಾದ್ರು ಹೇಳ್ಕೊಡೋದಿದ್ರೆ ದೊಡ್ಡೋರ್ಗೆ ಹೇಳ್ಕೊಳ್ಳಿ, ತಾವು ಸ್ವರ್ಣವಲ್ಲಿ ಶ್ರೀಗಳಿಗಿಂತ ತುಂಬಾ ಅದ್ಭುತವಾಗಿ ಹೇಳಿದ್ರಿ. ಅದನ್ನ ನಾನು ಹೇಳಲೇಬೇಕು. ಇಲ್ಲಿ ಭಾರದ್ವಾಜ್ ಅವರೇ ಅವ್ರು ಹೇಳಿದ್ದು ಎಷ್ಟು ಚೆನ್ನಾಗಿತ್ತು ಅಂದ್ರೆ, ನಮ್ಮೆಲ್ಲ ತನುವು ಸಂತೈಸಿಕೊಳ್ಳೋದಕ್ಕೆ ಅದಕ್ಕಿಂತ ಉತ್ತಮ ಮಾರ್ಗ ಇನ್ನೇನು ಕಾಣಲಿಲ್ಲ. ಇದರಲ್ಲಿ ನಾನು ಹೇಳಿದ್ದೇನೆ, ದತ್ತ ಅವ್ರ ಸ್ಟ್ರೆಂತ್ ಮತ್ತು ವೀಕ್ನೆಸ್ ಇನ್ನೊಬ್ಬರಿಗೆ ಮಾತಾಡಕ್ ಬಿಡದೆ ಇರೋದು. ಸ್ಟ್ರೆಂತ್ ಹೋದೇನೆ, ವೀಕ್ನೆಸ್ ಹೋದೇನೆ. ನೋಡಿ, ಇದರಲ್ಲಿ ಮತೀಯ ಅಂತಕ್ಕಂಥ ಅಥವಾ ಆಕ್ಷೇಪಾರ್ಹ ಅಂತಕ್ಕಂಥದ್ದು ಯಾವುದಿದೆ? ಯಾಕೆ ಬೇಡ? ಈಗ ಜಾತ್ಯತೀತ ಅನ್ನೋದರ ವಿಶ್ಲೇಷಣೆ ರಾಂಗ್ ಆಗಿ ಇಂಟರ್ಪ್ರಿಟೇಟ್ ಮಾಡ್ತಿದ್ದಾರೆ. ಇದರಲ್ಲಿ ಇನ್ನೊಬ್ಬರ ಮನಸ್ಸಿಗೆ ಘಾಸಿ ಆಗ್ತಕ್ಕಂಥ, ಇನ್ನೊಬ್ಬರ ಭಾವನೆಗಳನ್ನು ನೋಯಿಸ್ತಕ್ಕಂಥ ಯಾವ ಅಂಶ ಇದೆ? ಅವ್ರು ದೊಡ್ಡವರಿಗೂ ಹೇಳಬೇಕು ಅಂತ ಹೇಳಿದರು. ನಾವೆಲ್ಲ ಮೋಲ್ಡ್ ಆಗ್ಬಿಟ್ಟಿದ್ದೀವಿ, ನಾವೆಲ್ಲರೂ ಮೋಲ್ಡ್ ಆಗ್ಬಿಟ್ಟಿದ್ದೀವಿ ಬೇರೆ ಬೇರೆ ಇದರಲ್ಲಿ. ರಂಗನಾಥ್ ಹೇಳಿ ಒಂದು ನಿಮಿಷ ನಾ ಹೇಳೋದು ಕೇಳಿ. ಹೇಳಿ ಸರ್. ಈ ಇದು ಹಿಂದೂಯಿಸಮ್ ಅಂದ್ರೆ ಧರ್ಮ ಅಂದ್ರೆ ಹಿಂದೂಯಿಸಮ್. ಓಕೆ. ಅದು ರಿಲಿಜನ್ ಅಂದ್ರೆ ಅದ್ರ ಪ್ರಕಾರ ನೀವೇನಾರ ಚುನಾವಣೆಯಲ್ಲಿ ಪ್ರಚಾರ ಮಾಡಿದ್ರೆ ಅದು ಕರಪ್ಟ್ ಪ್ರಾಕ್ಟೀಸ್ ಆಗುತ್ತೆ, ಆದ್ರಿಂದ ಎಲೆಕ್ಷನ್ ರದ್ದಾಗುತ್ತೆ ಅಂತಕ್ಕಂಥ ಒಂದು ನಿಯಮ 123ನೇ ಸೆಕ್ಷನ್ ಅಲ್ಲಿ ಇದೆ. ಓಕೆ. ಆ ಪ್ರಕಾರ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಮತ್ತು ಬಿಜೆಪಿಯವರು ಹಿಂದೂಯಿಸಮ್ ಮತ್ತು ಧರ್ಮಕ್ಕೆ ನಾವು ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ದಕ್ಕೋಸ್ಕರ ಅವರ ಚುನಾವಣೆಯನ್ನು ರದ್ದುಪಡಿಸಿದರು ಬೊಂಬಾಯಿ ಹೈಕೋರ್ಟ್ನವರು. ಆಮೇಲೆ ಅದರ ಅಪೀಲ್ ಸುಪ್ರೀಂ ಕೋರ್ಟಲ್ಲಿ ಬಂದಾಗ ನಾನು ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಾಡಿದೆ, ಹಿಂದೂಯಿಸಮ್ ಅನ್ನೋದು ಮತವೇ ಅಲ್ಲ, ಅದು ರಿಲಿಜನ್ ಅಲ್ಲ ಅಂತ. ಆವಾಗ ಸುಪ್ರೀಂ ಕೋರ್ಟ್ನವ್ರು ಜಡ್ಮೆಂಟ್ ಕೊಟ್ಟಿದ್ದಾರೆ. ರಿಲಿಜನ್ ಅಂದ್ರೆ ಈಗ ಉದಾಹರಣೆ ಕ್ರಿಶ್ಚಿಯನ್ ರಿಲಿಜನ್ ಪುಸ್ತಕ ಅದು ಬೈಬಲ್, ಮತ ಸಂಸ್ಥಾಪಕರು ಜೀಸಸ್ ಕ್ರೈಸ್ಟ್. ಇಸ್ಲಾಂ ಅಂದ್ರೆ ಮಹಮ್ಮದ್ ಪೈಗಂಬರು, ಕುರಾನ್. ಹಿಂದೂದ ಮತವನ್ನು ಸ್ಥಾಪಿಸಿದವರು ಯಾರು? ಹಿಂದೂ ರಿಲಿಜನ್ ಅನ್ನ ಯಾರು ಇಲ್ಲ. ಯಾವ್ದಾರ ಪುಸ್ತಕ ಇದೆಯಾ? ಇಲ್ಲ. ಯಾವ್ದಾರ ಒಬ್ಬ ದೇವರಿದಾನ? ಇಲ್ಲ. ಆದ್ರಿಂದ ಹಿಂದೂಯಿಸಮ್ ಇಸ್ ಧರ್ಮ, ಅದು ರಿಲಿಜನ್ ಅಲ್ಲ ಅಂತ ತೀರ್ಮಾನ ಆಗಿದೆ ಸುಪ್ರೀಂ ಕೋರ್ಟ್ನಲ್ಲಿ. ಆಮೇಲೆ ಇನ್ನೊಂದು ನಾರಾಯಣ ದೀಕ್ಷಿತ್ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್ ಅನ್ನೋದ್ರಲ್ಲಿ ಪುಸ್ತಕ ಜಡ್ಮೆಂಟ್ ಓದ್ ನೋಡಿ. ರಾಮ ಜೋಯಿಸ್ ಅವರು ಅವರ ಪುಸ್ತಕದಲ್ಲಿ ಧರ್ಮದ ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ, ಅದು ಕರೆಕ್ಟ್ ಆಗಿದೆ ಅಂತ ಸುಪ್ರೀಂ ಕೋರ್ಟ್ನವ್ರು ಬರೆದಿದ್ದಾರೆ. ಆದ್ರಿಂದ ಇಲ್ಲಿ ಭಗವದ್ಗೀತೆ ಸಂವಿಧಾನಕ್ಕೆ ವಿರುದ್ಧವಾಗಿದೆ ಅಂತ ಹೇಳ್ಬೇಕಾದ್ರೆ ಭಗವದ್ಗೀತೆ ರಿಲಿಜನ್ ಅಂತ. ಈಗ ದತ್ತ ಅವ್ರು ಹೇಳಿದ್ದು ಬಹಳ ಶ್ಲೋಕ ಚೆನ್ನಾಗಿದೆ. ಧ್ಯಾಯತೋ ವಿಷಯ ಅಂತ ಅದೇನು ಮನುಷ್ಯನು ಯಾವ ರೀತಿ ಒಂದು ಅಟ್ಯಾಚ್ಮೆಂಟ್ ಬಂದಾಗ ವಿವೇಕವನ್ನು ಕಳ್ಕೊಂಡು ಕ್ರೋಧದಿಂದ ಮಾಡ್ತಾನಲ್ಲ, ಆ ರೀತಿ ಮಾಡಬೇಡಿ. ಹಿಂದೆ ಮುಂದೆ ಯೋಚನೆ ಮಾಡಿ ಕೆಲಸ ಮಾಡಿ, ಮೂರ್ಖತನ ಮಾಡಿ ಕೋಪದಲ್ಲಿ ಕೊಯ್ದು ಮೂಗು ಶಾಂತಿಯಲ್ಲಿ ಹತ್ತಿತ್ತೆ ಅಂತ ಆಗ್ಬೇಡಿ ಅಂತ ಅದೊಂದು ಬುದ್ಧಿವಾದ ಇದೆಯೇ ಹೊರತುನು ಯಾವುದೇ ಒಂದು ಭಗವದ್ಗೀತೆಯನ್ನು ಓದ ತಕ್ಷಣ ನೀವು ನಾಳೆಯಿಂದ ಎಲ್ಲ ನಮ್ಮ ಮತಕ್ಕೆ ಬನ್ನಿ ನಿಮಗೆ ದೀಕ್ಷೆ ಕೊಡ್ತೀವಿ ಅಂತ ಯಾರ ಹೇಳ್ತಾರ? ಆದ್ರಿಂದ ಎರಡು ಅಭಿಪ್ರಾಯ. ದಯವಿಟ್ಟು ಇದನ್ನ ಹೇಳಲೇ ಇಲ್ಲ ಅಂತ ಹೇಳ್ಬೇಡಿ. ದತ್ತ ಅವರ ಸಲಹೆ ಸ್ವೀಕಾರಾರ್ಹ. ದೊಡ್ಡವರಿಗೂ ಹೇಳಬೇಕು, ಎಳೆಯ ಮಕ್ಕಳಿಗೆ ಕಲಿಕೆ ಬಹಳ ಶೀಘ್ರಗತಿನ ಮೈಗತ್ತೆ. ಈಗ ದತ್ತ ಈಗೇನಂದ್ರೆ ಅಂದ್ರೆ ದೊಡ್ಡವರಿಗೂ ಹೇಳೋಣ, ಮಕ್ಕಳಿಗೂ ಹೇಳೋಣ, ಒಳ್ಳೇದು ಎಲ್ಲಿಂದ ಬಂದರೂ ಕೂಡ ಸ್ವೀಕರಿಸಬೇಕು ಅನ್ನೋದನ್ನ ನಮ್ಮ ಪೂರ್ವಿಕರು ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಬೈಬಲ್ ಇಂದ ಬರಲಿ, ಕುರಾನ್ ಇಂದ ಬರಲಿ, ಒಳ್ಳೇದು ಎಲ್ಲಿಂದ ಬಂದರೂ ಕೂಡ ಸ್ವೀಕಾರ ಮಾಡಬೇಕು ಅಂತ. ಬೈಬಲ್ ಇಂದ ಬಂದಿದ್ದು ಅಂತ ಹೇಳಿ ತಿರಸ್ಕರಿಸಬೇಕಾದಿಲ್ಲ,
ಕುರಾನ್ನಿಂದ ಬಂದಿದ್ದು ಅಂತ ತಿರಸ್ಕರಿಸಬೇಕಾದ್ದಿಲ್ಲ. ಜಗತ್ತಿನ ಎಲ್ಲ ಕಡೆಯಿಂದಲೂ ಒಳ್ಳೇದು ಬರಲಿ ಅಂತ ಹರಿದು ಬರಲಿ ಅಂತ ನಮ್ಮ ಪೂರ್ವಿಕರು ಲೈಸೆನ್ಸೇ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ಅದ್ರ ಬಗ್ಗೆ ಏನು ಚಿಂತೆ ಬೇಡ, ದೊಡ್ಡವರಿಗೂ ಹೇಳೋಣ. ಇಲ್ಲೀಗ ಆಕ್ಷೇಪಾರ್ಹ ಅಂತ ಹೇಳೋದೇನು, ಈ ಸರ್ಕ್ಯುಲರ್ನ ಹೊರಡಿಸಿದ್ದು 2007ರಲ್ಲಿ BJP ಸರ್ಕಾರ ಅಲ್ಲ. ಅವತ್ತು ಗವರ್ನರ್ರವರ ಆಡಳಿತದ ಅವಧಿನಲ್ಲಿ ಈ ಸರ್ಕ್ಯುಲರ್ ಬಂದಿದ್ದು. ಆ ಸರ್ಕ್ಯುಲರ್ಗೂ ಏನು ಹೇಳಿದ್ದಾರೆ, ಅವ್ರು ಖಾಸಗಿಯಾಗಿ ಮಠ ಅಭಿಯಾನ ಮಾಡೋದಕ್ಕೆ ಸಹಕಾರ ಕೊಡಬೇಕು ಅನ್ನೋದಷ್ಟೇ. ಅದನ್ನೇ ಮುಂದುವರಿಸಿದ್ದು ನಮ್ಮ ಸರ್ಕಾರ ಬಂದ ನಂತರ ನಮ್ಮ ಶಿಕ್ಷಣ ಸಚಿವರು. ಹಾಗೆ ಅವರು ಭಗವದ್ಗೀತೆಯ ತತ್ವದ ಬೋಧನೆಯನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ನಿಮ್ಮ ಇಲಾಖೆಯಲ್ಲಿ ಸಹಕರಿಸಿ ಅಂತ ಹೇಳಿದ್ದಾರೆ. ನಾಳೆ YSV ದತ್ತ ಅವರು ಒಂದು ಒಳ್ಳೆ ಕೆಲಸ ಮಾಡ್ತೀನಿ ಅಂತೇಳಿ ಹೇಳಿ ಸಹಕರಿಸಿ ಅಂತೇಳಿ ಹೇಳಿ ಅವರು ಅಜೆಂಡಾ ಕೊಟ್ಟು ಇಂತಿಂಥ ಒಳ್ಳೆ ಕೆಲಸ ಮಾಡ್ತೀವಿ ಅಂತೇಳಿ ಸಹಕರಿಸಿ ಅಂತ ಹೇಳಿದರೆ ಖಂಡಿತ ನಮ್ಮ ಸರ್ಕಾರ ಒಳ್ಳೆ ಕೆಲಸಕ್ಕೆ ಯಾರೇ ಮಾಡಲಿ, SFIನವ್ರು ಬಂದು ಒಳ್ಳೆ ಕೆಲಸ ಮಾಡ್ತೀವಿ ಅಂತಂದರೆ ಅವರಿಗೂ ಸಹಕರಿಸಿ ಅಂತ ಹೇಳುತ್ತೆ. ನಿಮ್ಮ ದೃಷ್ಟಿಯಲ್ಲಿ ಒಳ್ಳೆ ಕೆಲಸ ಅಂದ್ರೆ ಯಾವುದು ಅಂತ ಈಗ ನೋಡಿ, ಅವ್ರು ಭಗವದ್ಗೀತೆ ಇಂಥ ಅಧ್ಯಾಯ ಅಂತ ಹೇಳಿದ್ರು. ಸಮಗ್ರವಾಗಿ ಚಿಂತನೆ ಎಲ್ಲ ಮಾಡಿ ನೋಡಿದಾಗಲೂ ಕೂಡ ನಿಶ್ಚಿತವಾಗಿ ಅದರಿಂದ ಒಳ್ಳೇದಾಗುತ್ತೆ. ಅದರಿಂದ ಸತ್ಪ್ರಜೆಗಳು ತಯಾರಾಗ್ತಾರೆ ಹೊರತು ಕೆಟ್ಟ ವ್ಯಕ್ತಿ ತಯಾರಾಗಲ್ಲ. ಭಗವದ್ಗೀತೆ ಕೇಳಿದವನು ಯಾರುವೆ ರಾವಣ ಆಗಲಿಕ್ಕೆ, ದುರ್ಯೋಧನ ಆಗಲಿಕ್ಕೆ, ದುಶ್ಯಾಸನ ಆಗಲಿಕ್ಕೆ ಸಾಧ್ಯ ಇಲ್ಲ. ರಂಗನಾಥ್, ಕುರಾನ್ ಕೇಳುವವರು ಯಾರು ಕೂಡ ಎಲ್ಲರೂ ಭಯೋತ್ಪಾದಕರಾಗುವುದಿಲ್ಲ. ನಾನು ಹೇಳಿದ ಭಗವದ್ಗೀತೆ ಓದಿಲ್ಲ ಇವರ ಉದ್ದೇಶ ಏನಂತ ಹೇಳಿದ್ರೆ ನಿರಂತರ ನೋಡ್ಕೊಂಡು ಬರ್ತಾ ಇದ್ವಿ. ಗೋಬೆಲ್ಸ್ ನ ಸಿದ್ಧಾಂತ ಏನು, ಸುಳ್ಳನ್ನ ಪದೇ ಪದೇ ಹೇಳೋದ್ರ ಮೂಲಕ ಸತ್ಯ ಮಾಡೋದು. ಇವರು ಹೇಗೆ ನೀವು ನಾವು ಭಗವದ್ಗೀತೆ ನಾವು ಭಗವದ್ಗೀತೆಯನ್ನು ಅದಕ್ಕೊಂದಷ್ಟು ರಾಜನೀತಿ ಕೆಲಸ ಮಾಡ್ರಿ. ಸ್ಟೂಡೆಂಟ್ ಫೆಡರೇಷನ್ ಆಫ್ ಇಂಡಿಯಾ ಕಮ್ಯುನಿಸ್ಟ್ ಪಾರ್ಟಿಯ ಸಿದ್ಧಾಂತ ಬಂದಿದೆ. ಮಿನಿಸ್ಟರ್ ಮಾತಾಡ್ತಾ ಹೇಳಿದ್ದೇನು, ಕಮ್ಯುನಿಸ್ಟ್ ಪಾರ್ಟಿ ಸಿದ್ಧಾಂತ ಇರೋದು ವಿದೇಶದ ಸಿದ್ಧಾಂತ. ಈ ಸಿದ್ಧಾಂತ ತಗೊಂಡು ಬಂದು ಇಲ್ಲಿ ವಿದೇಶಿ ಸಿದ್ಧಾಂತ ಇವತ್ತಿನ ನಮ್ಮ ಚೈನಾಗೆ ಸಪೋರ್ಟ್ ಮಾಡೋದು, ಯುದ್ಧ ನಡಿಬೇಕಾದ್ರೆ ಚೀನಾ ಇಟ್ಕೊಟ್ರಲ್ಲ ಸಂವಿಧಾನವನ್ನು ಸಪೋರ್ಟ್ ಮಾಡುವಂತ ಜನ, ನೀವು ಲಾಲ್ ಸಲಾಂ ಕೊಡುವಂತ ಜನ ಗೀತೆಗೆ ಎಲ್ಲಿಂದ ಸಲಾಂ ಕೊಡ್ತಾರೆ? ಸಿದ್ಧಾಂತಕ್ಕೆ ಸ್ವದೇಶಿ ವಿದೇಶಿ ಅಂತ ಮಾಡುವಂತ ನಿಮ್ಮ ಇದೇ ಮೂಲಭೂತವಾಗಿ ತಪ್ಪು. ಯಾವುದು ಜನಪರವಾಗಿರುತ್ತೆ, ಯಾವುದು ಸಿದ್ಧಾಂತದ ಕಾರಣದಿಂದಲೇ ಈಗ ಪಶ್ಚಿಮ ನೀವು ಅಸ್ಸಾಂನಿಂದ ಅಸ್ಸಾಂಗೆ ಬರುವಂತ ಬಾಂಗ್ಲಾ ಜನರಿಗೆ ನೀವು ಈ ದೇಶದಲ್ಲಿ ನಡೆಯುವಂತ ಭಯೋತ್ಪಾದನೆ ಹೋಗ್ಲಿ, ಇಷ್ಟು ಭಯೋತ್ಪಾದನೆ ಮುಂಬೈಲಿ ಆಯ್ತಲ್ಲ, SFI ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ಯಾ, ಒಂದು ಹೋರಾಟ ಮಾಡಿದ್ಯಾ? ಎಲ್ಲೂ ಇಲ್ಲ ಹೋರಾಟಗಳು. ಇದಕ್ಕೆ ಎಷ್ಟು ವ್ಯಾಪಕತೆ ಸಿಕ್ಕಿದೆಯೋ ನಾವು ಇದಕ್ಕೆ ಪ್ರತಿಕ್ರಿಯೆ ಮಾಡಿ ಭಯೋತ್ಪಾದನೆ ಕೃತ್ಯವನ್ನು ಖಂಡಿಸಿ ಹೋರಾಟವನ್ನು ಮಾಡಿದ್ದೇವೆ. ನೀವು ಪದೇ ಪದೇ ಸುಳ್ಳನ್ನ ಹೇಳ್ತಕ್ಕಂಥ ಕೆಲಸ ಮಾಡಬೇಡಿ. ಸುಲಿಬೆಲೆ ಅವರೇ, ನಾನು ಒಂದು ಮಾತನ್ನ ಹೇಳೋದಕ್ಕೆ ಬಯಸ್ತೀನಿ. ಯಾಕೆ ಅಂತ ಹೇಳಿದ್ರೆ ಮೊನ್ನೆ ಜೋಕ್ ಅಲ್ಲ, ನೀವ್ ಹೇಳ್ತಾ ಇದ್ರಿ ಭಯೋತ್ಪಾದನೆ ವಿರುದ್ಧ ಹೋರಾಟ ಮಾಡಿಲ್ಲ ಅಂತೇಳಿ. ಮೊನ್ನೆ ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಸಾಮಾಜಿಕ ಕಳಕಳಿ ಎನ್ನುವ ಹೆಸರಲ್ಲಿ ಹಿಂದುತ್ವದ ವಿರೋಧ ಮಾಡೋದೇ ಕೆಲಸ. ಸಾಮಾಜಿಕ ಕಳಕಳಿ ಎನ್ನುವ ಹೆಸರಲ್ಲಿ ಹಿಂದುತ್ವದ ವಿರೋಧ ಸಪೋರ್ಟ್ ಮಾಡಿ ನಿಮ್ಮ ವ್ಯಕ್ತಿತ್ವ ಅಯ್ಯೋ ರಾಮ, ನೋಡಿ ಯಾವಾಗಲೂ ಕೂಡ ನಾನು ಹೇಳ್ತೀನಿ ಚಕ್ರವರ್ತಿ ಅವರೇ, ಒಂದು ನೀವು ಸಿದ್ಧಾಂತಕ್ಕೆ ಸ್ವದೇಶಿ ಸಿದ್ಧಾಂತ ಅಂತ ತಕ್ಷಣ ವಿಚಾರಗಳಿಗೆ ನೆಲೆಕಟ್ಟು ಚೀನಾ, ನಿಮ್ಮ ವಿಚಾರಗಳಿಗೆ ನೆಲೆಕಟ್ಟು ರಷ್ಯಾ, ನಿಮ್ಮ ವಿಚಾರಗಳಿಗೆ ನೆಲೆಕಟ್ಟು ಭಾರತ ಅಲ್ಲ. ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಸಮಾನವಾಗಿ ಅವಕಾಶ ಇದೆ. ಯಾರೋ ಒಬ್ಬರಿಗೆ ಮಾತ್ರ ಭಗವದ್ಗೀತೆ ಅಭಿಯಾನವನ್ನು ವಿರೋಧ ಮಾಡೋದಲ್ಲ, ದೇಶ ಬಿಟ್ಟು ತೊಲಗಿ ಅಂತ ಹೇಳಿದ್ರೆ. ಓಕೆ, ಪ್ಲೀಸ್ ಒಂದ್ ನಿಮಿಷ. ಈ ಸ್ಟೇಟ್ಮೆಂಟ್ ಕೊಟ್ಟಿರುವಂತವ್ರು ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕಾಗೇರಿ ಅವರು, ಸಚಿವರು ಏನ್ ಹೇಳ್ತಾರೆ ಕಣ? ಕಾಗೇರಿ ಅವರೇ, ಬಹುಶಃ ಏನ್ ಚರ್ಚೆ ಆಗ್ತಾ ಇದೆ ಅದನ್ನು ತಾವು ಕೂಡ ಕೇಳಿಸ್ಕೊಂಡಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ.
ತಾವು ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ಒಂದು ದೊಡ್ಡ ಸುದ್ದಿನೇ ಮಾಡಿಬಿಟ್ಟಿದೆ, ಒಂದು ದೊಡ್ಡ ಸಂಚಲನ ಇದು. ಯಾರು ನಂಬಲ್ಲ ನಮ್ಮ ಸಂಸ್ಕೃತಿಯನ್ನ, ನಮ್ಮ ಧರ್ಮವನ್ನ, ಅವ್ರು ದೇಶ ಬಿಟ್ಟು ತೊಲಗಿ ಎನ್ನುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂಥದ್ದೇ ಪದೇ ಪದೇ ಹೇಳ್ತಿರುವಂತ ಪ್ರಶ್ನೆ. ತಾವೇನು ಹೇಳ್ತೀರಿ ಸರ್? ತಾವು ಈ ಚರ್ಚೆಯನ್ನ ಪ್ರಾರಂಭಿಸಿರೋದಕ್ಕೆ ನಿಮ್ಗೆಲ್ಲರಿಗೂ ನಾನು ಧನ್ಯವಾದ ಹೇಳ್ತೇನೆ. ಯಾಕಂದ್ರೆ ಇಡೀ ಸಮಾಜವೇ ಅರ್ಜುನನ ಸ್ಥಿತಿಯಲ್ಲಿದೆ. ಹಾಗಾಗಿ ಮಾಧ್ಯಮದ ಸ್ನೇಹಿತರುಗಳು ನಾವೆಲ್ಲರೂ ಸೇರಿ ಕೃಷ್ಣನ ಪಾತ್ರ ನಿರ್ವಹಿಸಿ ಒಂದು ಸಮಾಜದಲ್ಲಿ ಒಂದು ಜಾಗೃತಿ ಮೂಡಿಸ್ಬೇಕಂತ ಅಗತ್ಯತೆ ಇದೆ. ತಾವುಗಳು ಅದನ್ನ ಪ್ರಾರಂಭಿಸಿದಿರಿ, ನಿಮ್ಗೆ ಧನ್ಯವಾದ ಸಲ್ಲಿಸ್ತೇನೆ. ನಾನು ಕೋಲಾರ ಸಭೆಗಳಲ್ಲೂ ಹೇಳಿರುವಂತದ್ದು, ಕಾರ್ಯಕ್ರಮಕ್ಕೆ ಬರ್ದಂಗ್ ಮಾಡ್ಬಿಡ್ತೀರಿ ನೀವು. ಇಲ್ಲ, ನಾನು ನಮ್ಮ ಜಿಲ್ಲೆಯಲ್ಲಿ ಅತಿವೃಷ್ಟಿ ಆಗಿರೋದ್ರಿಂದ ಹಾನಿಗಳಾಗಿದೆ. ಆ ಅತಿವೃಷ್ಟಿ ಹಾನಿಗಳ ಸಮೀಕ್ಷೆಗಳನ್ನು ಮಾಡಿ ಅಧಿಕಾರಿಗಳ ಸಭೆಯನ್ನು ಮಾಡಿ ನಾನು ದಾರಿ ಮಧ್ಯದಲ್ಲಿ ಇದ್ದೇನೆ. ಹಾಗಾಗಿ ನಿಮ್ಮ ಕಾರ್ಯಕ್ರಮಗಳನ್ನು ಪ್ರತ್ಯಕ್ಷವಾಗಿ ವೀಕ್ಷಣೆ ಮಾಡೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ ನನಗೆ. ನಾನು ಮಾಧ್ಯಮದಿಂದ ನಾವ್ ಯಾರು ದೂರ ಇರೋ ಪ್ರಶ್ನೆ ಇಲ್ಲ. ಸಾರ್ವಜನಿಕ ಕ್ಷೇತ್ರದಲ್ಲಿರೋರು, ರಾಜಕೀಯದಲ್ಲಿರೋರು, ಜವಾಬ್ದಾರಿ ಸ್ಥಾನದಲ್ಲಿರೋರು ನಿಮ್ ಜೊತೆ ಇದ್ದೇ ಇರ್ತೀವಿ ನಾವು. ನಾನು ಈಗಾಗಲೇ ಸಾಕಷ್ಟು ಚರ್ಚೆಗಳು ಆಗಿದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಯಾರು ನಮ್ಮ ದೇಶ ತತ್ವ ಸಿದ್ಧಾಂತಗಳನ್ನ, ನಮ್ಮ ವಿಚಾರಗಳನ್ನ, ಭಗವದ್ಗೀತೆ ಅಂತ ಪವಿತ್ರ ಗ್ರಂಥಗಳನ್ನ ಯಾರು ಒಪ್ಪೋದಿಲ್ವೋ, ಯಾರು ವಿದೇಶಿ ತತ್ವ ಸಿದ್ಧಾಂತಗಳನ್ನ ನಮ್ಮ ದೇಶದಲ್ಲಿ ಪ್ರತಿಪಾದಿಸಿ ಇದನ್ನ ವಿರೋಧಿಸ್ತಾರೋ, ಅವರು ತಮ್ಮ ತತ್ವ ಸಿದ್ಧಾಂತವನ್ನ ಯಾವ ದೇಶದ ವಿಚಾರವನ್ನು ಒಪ್ಪಿದ್ದಾರೋ ಆ ದೇಶದಲ್ಲಿ ಅವರು ಆ ವಿಚಾರವನ್ನ ಪ್ರತಿಪಾದಿಸ್ಲಿ ಅನ್ನೋದೇ ನನ್ನ ವಾದವೇ ಹೊರತು, ನನ್ನ ವಿಷಯವೇ ಹೊರತು ಇನ್ನೇನಿಲ್ಲ ಅದರೊಳಗೆ. ನಾನು ಬಹಳ ಸ್ಪಷ್ಟವಾಗಿ ಈ ಸಂಗತಿಗಳನ್ನ ವೇದಿಕೆಗಳಿಂದ ಹೇಳಿದ್ದೇನೆ. ನಮ್ಮ ದೇಶದಲ್ಲಿ ನಾವು ನಮ್ಮ ರಾಷ್ಟ್ರೀಯತೆ ಯಾವುದು, ನಾವು ನಂಬಿರುವಂತ ಸಂಸ್ಕೃತಿ ಯಾವುದು, ನಂಬಿರುವಂತ ವಿಚಾರ ಯಾವುದು, ನಮ್ಮ ದೇಶದವರಾಗಿ ನಾವು ಏನನ್ನ ಪ್ರತಿಪಾದಿಸಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇರಬೇಕು. ವಿದೇಶಿ ವಿಚಾರಗಳನ್ನ ನಮ್ಮ ದೇಶದಲ್ಲಿ ಬಂದು ಪ್ರಚಾರ ಮಾಡುವಂತವರಿಗೆ ಇಲ್ಲಿ ಯಾಕೆ ಅವಕಾಶ ಇರಬೇಕು? ಅವರು ಯಾವ ದೇಶದ ತತ್ವ ನಂಬಿದ್ದಾರೋ ಅವ್ರು ಆ ದೇಶಕ್ಕೆ ಹೋಗಿ ಪ್ರಚಾರ ಮಾಡ್ಲಿ ಅನ್ನೋದೇ ಅಪೇಕ್ಷೆ ಇರೋದು. ಒಂದ್ ನಿಮಿಷ ಸರ್, ಇಲ್ಲಿ SFI ರಾಜ್ಯಾಧ್ಯಕ್ಷ ನವೀನ್ ಕುಮಾರ್ ನಿಮ್ಮ ಹತ್ರ ಮಾತಾಡ್ತಾರಂತೆ, ಒಂದ್ ನಿಮಿಷ ಮಾತಾಡಿ. ಹೇಳಿ ಸರ್. ನಮಸ್ಕಾರ. ನಮಸ್ಕಾರ. ಹೇಳಿ ಸರ್. ಒಂದು ನೀವು ಹೇಳಿರ್ತಕ್ಕಂಥ 2-3 ವಿಚಾರಗಳಿಗೆ ನಂದ ಆಕ್ಷೇಪ ಇದೆ. ಏನಂತ ಹೇಳಿದ್ರೆ, ನೋಡಿ, ನೀವು ಹೇಳಿದ್ರೆ ಭಾರತ ದೇಶದ ಯಾವ ತತ್ವ ಸಿದ್ಧಾಂತಗಳನ್ನ ಒಪ್ಕೊಳ್ಳಲ್ಲ, ಅವರು ವಿದೇಶಕ್ಕೆ ಹೋಗ್ಬೇಕು ಅಂತೇಳಿ. ಹಾಗಾದ್ರೆ ನೀವು ಭಗವದ್ಗೀತೆನ ಭಾರತದ ಸಿದ್ಧಾಂತ ತತ್ವ ಅಂತೇಳಿ ಹೇಳಕ್ ಹೊರಟಿದ್ದೀರಿ. ಇದು ಹಿಂದೂ ರಾಷ್ಟ್ರ ಅಲ್ಲ, ಇದು ಭಾರತ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ. ಇಲ್ಲಿ ಭಗವದ್ಗೀತೆ ಮಾತ್ರನೇ ನಮ್ಮ ಸಿದ್ಧಾಂತ ಅಲ್ಲ, ಬದಲಾಗಿ ಭಾರತದ ಸಂವಿಧಾನ ಏನಿದೆ, ನಾವೆಲ್ಲರೂ ಒಪ್ಕೊಂಡಿರ್ತಕ್ಕಂಥ ಸಂವಿಧಾನ ಏನಿದೆ ಅದು ನಮ್ಮ ಸಿದ್ಧಾಂತ. ಹಾಗಾಗಿ ಸಂವಿಧಾನದ ಪ್ರಕಾರ ನಾವು ನಡಿಬೇಕೆ ಹೊರತು ಭಗವದ್ಗೀತೆ ಪ್ರಕಾರ ಆಗಲಿ ಅಥವಾ ಇನ್ನೊಂದು ಯಾವುದೋ ಧರ್ಮಗ್ರಂಥದ ಪ್ರಕಾರ ನಡಿಬೇಕಾಗಿಲ್ಲ. ಹಾಗಾಗಿ ನೀವು ಯಾವ ಸಂವಿಧಾನದ ಮೇಲೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿ ಅಧಿಕಾರವನ್ನು ನಡೆಸ್ತಾ ಇದ್ದೀರಿ, ಅದರ ಮೂಲ ಆಶಯಗಳಿಗೆ ತದ್ವಿರುದ್ಧವಾಗಿ ಪ್ರಜಾಪ್ರಭುತ್ವದಲ್ಲಿ ಎಲ್ಲ ಅವಕಾಶಗಳನ್ನ ಇರುವಂತವರು ಈ ದೇಶದ ಮಣ್ಣಿನ ಗುಣಕ್ಕೆ ಹೊಂದಿಕೆ ಆಗದೆ ಇರುವಂತಹ ದೇಶದ ಮಣ್ಣಿನ ಗುಣ ಅಂತ ಹೇಳಿದ್ರೆ ಎಲ್ಲ ರೀತಿಯ ಗುಣಗಳು ಇದಾವೆ. ನಮ್ಮ ದೇಶದಲ್ಲಿ ನಮ್ಮ ಜನರ ಮಧ್ಯೆ ಹೇಳೋದಕ್ಕೆ ಪ್ರಯತ್ನಿಸ್ತಾ ಇದ್ದೀರಿ. ನಿಮ್ಮ ಬಗ್ಗೆ ನನಗೆ ಕನಿಕರ ಮೂಡುತ್ತೆ. ಯಾವ ವಿದೇಶಿ ತತ್ವವನ್ನು, ಕಮ್ಯುನಿಸಮಿನ ವಿಚಾರವನ್ನು ಈ ದೇಶದ ಮಣ್ಣಿನ ಗುಣಕ್ಕೆ ಅದು ಅನ್ವಯ ಆಗೋದಿಲ್ಲ. ಈ ದೇಶದ ಜನ ಅದನ್ನು ಒಪ್ಪೋದಿಲ್ಲ. ನೀವು ಮೊದಲು ನಿಮ್ಮ ವಿದೇಶಿ ತತ್ವವನ್ನ ಈ ದೇಶದಲ್ಲಿ ಹೇಳೋದನ್ನ ನಿಲ್ಲಿಸಿ. ಈ ದೇಶದಲ್ಲಿ ಸಂವಿಧಾನ ಇರೋದು ನಮ್ಮೆಲ್ಲರಿಗೆ ನಂಬಿಕೆ ವಿಷಯ. ಈ ದೇಶದ ಸಂವಿಧಾನ ಬದ್ಧವಾಗಿ ನಾವು ನಡ್ಕೊಳ್ತಾ ಇದ್ದೇವೆ. ಅವಕಾಶಗಳಿದಾವೆ. ಓಕೆ, ಕಾಗೇರಿ ಅವರೇ, ದತ್ತ ಅವರು ಮಾತಾಡ್ತಾರಂತೆ ನೋಡಿ. ದತ್ತ ಅವ್ರ ಒಂದು ಪ್ರಶ್ನೆ ಮುಗಿಸ್ಬಿಡ್ಲಿ, ಹೇಳಿ. ಕಾಗೇರಿ ಅವರು ಹೇಳಿ. ದತ್ತ ಅವರೇ. ಸರ್, ಏನಿಲ್ಲ, ನೀವು ಹೇಳಿದ್ದೆಲ್ಲ ನಾನು ಕೇಳಿಸ್ಕೊತಾ ಇದ್ದೆ. ಏನು ಅಂದರೆ, ಈಗ ವಿದೇಶದ ತತ್ವಗಳನ್ನು ಇಲ್ಲಿ ನಮ್ಮ ಮಣ್ಣಿನ ಗುಣಕ್ಕೆ, ನಮ್ಮ ಜಾಯಮಾನಕ್ಕೆ ಬದಲಿಗೆ ಅಲ್ಲೇ ಹೋಗಿ ಹೇಳ್ಕೋಬೋದು. ಆದರೆ ನಮ್ಮ ತತ್ವ, ನಮ್ಮ ಸಿದ್ಧಾಂತ, ನಮ್ಮ ನೆಲದ ಜಾಯಮಾನ ಅಂತ ತಾವು ಹೇಳಿದ್ದು ನಾನು ಅರ್ಥ ಮಾಡಿಕೊಂಡೆ. ಅದರ ತಮಗೆ ಬಹಳ ವಿನಮ್ರಪೂರ್ವಕವಾಗಿ ಒಂದು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಈ ಎಡಪಂಥೀಯ ನೀವು ಕಮ್ಯುನಿಸ್ಟ್ ಅನ್ನೋ ಅರ್ಥದಲ್ಲಿ ತೊಗೊಂಡ್ಬಿಟ್ಟು ವ್ಯಾಖ್ಯಾನ ಮಾಡಿದ ಹಾಗೆ ಇದೆ. ಆದರೆ ಒಂದು, ಮಹಾತ್ಮ ಗಾಂಧೀಜಿಯವರು ಬರೀ ಪ್ರೇರಣೆ ಪಡ್ಕೊಂಡಿದ್ದು ಭಗವದ್ಗೀತೆಯಿಂದ ಅಲ್ಲ, ಅವರು ರಷ್ಯಾದ ಟಾಲ್ಸ್ಟಾಯ್ನ ಕಥೆಗಳಿಂದ ಬಹಳ ಪ್ರೇರಿತರಾದರು. ಟಾಲ್ಸ್ಟಾಯ್ ಜನಪರವಾದ ಮತ್ತು ಸಮತಾವಾದ. ಸಚಿವರು ಹೇಳಕ್ಕೆ ಅವಕಾಶ ಕೊಡ. ಸರ್, ಕೊನೆಯದಾಗ ತಮ್ಮ ಮಾತೇನು ಸರ್ ಇದ್ರ ಬಗ್ಗೆ? ಹೇಳಿ. ಕೊನೆಯದಾಗ ತಾವು ಏನ್ ಹೇಳಕ್ ಬಯಸ್ತೀರಿ ಇದ್ರ ಬಗ್ಗೆ? ಅಲ್ಲ, ಇದು ಒಳ್ಳೆಯ ಕೆಲಸ ಕಾರ್ಯಗಳು ಸಮಾಜದಲ್ಲಿ ಅನೇಕ ರೀತಿಯಿಂದ ನಡೀತಿರುತ್ತೆ.
ಅನೇಕರು ರಚನಾತ್ಮಕವಾದಂತಹ ಅನೇಕಾರು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಿರ್ತಾರೆ. ಯಾರೋ ಒಂದು ಪರಿಸರ ರಕ್ಷಣೆಗಾಗಿ ಹಸಿರು ಹೆಚ್ಚಾಗಬೇಕು ಅನ್ನೋಕೆ ಸಸಿ ನೆಡೋ ಕಾರ್ಯಕ್ರಮ ಮಾಡ್ತಾರೆ. ಸಮಾಜದಲ್ಲಿರುವಂತಹ ದೋಷಗಳ ದೌರ್ಬಲ್ಯಗಳನ್ನ ಸರಿಪಡಿಸೋದಕ್ಕೆ ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡ್ತಿರ್ತಾರೆ. ಆರೋಗ್ಯದ ಬಗ್ಗೆ, ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡೋದ್ರ ಬಗ್ಗೆ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಿರ್ತಾರೆ. ನಾವು ಆ ಒಳ್ಳೆ ಕೆಲಸಗಳನ್ನ ಗುರುತಿಸಿ ಪ್ರೋತ್ಸಾಹಿಸೋದು ನಮ್ಮ ಸರ್ಕಾರದ ಜವಾಬ್ದಾರಿ ಇದೆ. ಆ ರೀತಿ ಪ್ರಯತ್ನವನ್ನ ಎಲ್ಲಾ ಕ್ಷೇತ್ರದಲ್ಲೂ ನಾವು ಮಾಡ್ತಾ ಇದ್ದೇವೆ. ಸ್ವಾಮೀಜಿಯವರು ಈ ಅಭಿಯಾನವನ್ನು 2007ರಲ್ಲಿ ಪ್ರಾರಂಭಿಸಿ ಇಡೀ 26 ಜಿಲ್ಲೆಗಳಲ್ಲಿ ಮುಗಿಸಿ ಒಳ್ಳೆಯ ಯಶಸ್ಸನ್ನ ಪಡೆದಿದ್ದಾರೆ. ಸಾಕಷ್ಟು ಜನ ಬೆಂಬಲವನ್ನ ಕೊಟ್ಟಿದ್ದಾರೆ. ಲಕ್ಷಾಂತರ ಜನ ಇರುವಾಗ ಭಾಗವಹಿಸಿದ್ದಾರೆ. ಇದು 27ನೇ ಜಿಲ್ಲೆ ಇದು ಕೋಲಾರದಲ್ಲಿ ಈ ವಿವಾದ ಪ್ರಾರಂಭಕ್ಕೆ ಈ ವಿದೇಶಿ ವಿಚಾರವನ್ನು ನಂಬಿರುವಂತ SFI ಸಂಘಟನೆಯವರು ಈ ವಿವಾದವನ್ನು ನಿಶ್ಚಿತವಾಗಿ ಸಹಕಾರವನ್ನ ನೀಡುತ್ತೆ. ಸರ್, ಈಗ ಕೊನೆಯದನ್ನ ಕೇಳುವಂತದ್ದು, ಏನಾದ್ರೂ ಒಂದು ಪ್ರಸ್ತಾವನೆ ಬಂದ್ರೆ ಅದು ಖುರಾನ್ ಆಗಿರ್ಬೋದು, ಬೈಬಲ್ ಆಗಿರ್ಬೋದು, ಅದರ ನೀತಿಗಳನ್ನು ಕೂಡ ನೀವು ಶಾಲೆಗಳಲ್ಲಿ ಬೋಧನೆ ಮಾಡ್ಲಿಕ್ಕೆ ತಯಾರಿದ್ದೀರಾ? ನೀವು ಸಿದ್ಧವಾಗಿದ್ದೀರಾ? ಒಳ್ಳೆಯ ಕೆಲಸಗಳು ಯಾರು ಮಾಡಿದ್ರು ಸಹ ನಾವು ಅದನ್ನ ಪ್ರೋತ್ಸಾಹಿಸಬೇಕಾದ ನಮ್ಮ ಜವಾಬ್ದಾರಿ. ಆ ದಿಕ್ಕಿನಲ್ಲಿ ಎಲ್ಲಾ ಸಹಕಾರವನ್ನು ನಾವು ಕೊಡ್ತೀವಿ. ಓಕೆ, ಕಾಗೇರಿ ಅವರೇ ಧನ್ಯವಾದ ನಮ್ಮ ಜೊತೆಗೆ ಮಾತಾಡೋದಕ್ಕೆ. ಆದ್ರೆ ಅದಕ್ಕಿಂತ ಮೊದಲು ಸಣ್ಣ ಬ್ರೇಕ್ ನಂತರ ಮತ್ತೆ ಮರಳಿ ಬರೋಣ.